ನಮಸ್ಕಾರ, ಗುಡ್ ಈವ್ನಿಂಗ್. ನಾನು ಹರೀಶ್ ನಾಗರಾಜು. ನ್ಯೂಸ್ ಅಟ್ 7ಗೆ ಸ್ವಾಗತ. ಇಡೀ ಕರ್ನಾಟಕ ನೀರಲ್ಲಿ ಮುಳುಗಿ ಹೋಗಿದೆಯೇನೋ ಅನ್ನುವಷ್ಟರ ಮಟ್ಟಿಗೆ ಒಂದು ಕಡೆ ಮಳೆ, ಇನ್ನೊಂದು ಕಡೆ ಎಲ್ಲ ಡ್ಯಾಮ್ ತುಂಬ್ತಾ ಇದೆ, ನೀರಾಚೆಗೆ ಬಿಡ್ತಾ ಇದ್ದಾರೆ, ಪ್ರವಾಹ ಬರ್ತಾ ಇದೆ. ಇನ್ನು ಹಲವಾರು ಕಡೆ ಅಂತೂ ಜೋರ್ ಗಾಳಿ, ಅಕ್ಷರಶಃ ಹೇಗಪ್ಪ ಮುಂದಿನ ಸ್ಥಿತಿ ಅನ್ನುವಷ್ಟರ ಮಟ್ಟಿಗೆ. ನರಮಾನವರು ಮಾತ್ರ ಅಲ್ಲ, ಪ್ರಾಣಿ ಪಕ್ಷಿಗಳಿಗೂ ಕೂಡ ಕಂಟಕ. ನೋಡಿದಷ್ಟು ಅಯ್ಯೋ ಅನಿಸುತ್ತೆ ಆ ನರಳಾಟದ ದೃಶ್ಯಗಳು. ಈ ಕ್ಷಣದಿಂದ ನಿಮ್ಮ ನ್ಯೂಸ್ 18 ಕನ್ನಡದಲ್ಲಿ ಝಲ್ ಅನಿಸುವಂತಹ ಪ್ರವಾಹದ ದೃಶ್ಯ, ಸ್ಪೆಷಲ್ ಮಹಾಪ್ರವಾಹ. ಮಹಾಪ್ರವಾಹದ ಎಲ್ಲ ದೃಶ್ಯಗಳನ್ನ ಒನ್ ಬೈ ಒನ್ ನಿಮ್ಮ ಮುಂದೆ ತೋರಿಸೋಕೆ ಶುರು ಮಾಡ್ತೀನಿ. ಲೆಟ್ಸ್ ಗೋ. ಹಾಗಿದ್ರೆ ಮೊದಲನೇ ದೃಶ್ಯ ಅದು ಕೊಡಗಿನಿಂದ ಬರ್ತಾ ಇದೆ. ಕೊಡಗಿನ ಬ್ರಹ್ಮಗಿರಿ ಬೆಟ್ಟದಲ್ಲಿ ಶೋಧ ಕಾರ್ಯ. ಮಣ್ಣಿನಡಿ ಸಿಲುಕಿದಂತಹ ಆನಂದ ತೀರ್ಥರ ಮೃತದೇಹ ಪತ್ತೆಯಾಯಿತು. ನಾರಾಯಣ ಆಚಾರ್ ಅವರ ಅಣ್ಣ ಆನಂದ ತೀರ್ಥರು. ಇಂದಿನ ಕಾರ್ಯಾಚರಣೆ ಈ ಕ್ಷಣಕ್ಕೆ ಸ್ಥಗಿತಗೊಂಡಿದೆ. ಬಹಳ ಕಷ್ಟಪಟ್ಟು ಅಲ್ಲಿ ರೀಚ್ ಆಗಿದ್ರು. ತದನಂತರ ಅಲ್ಲಿ ಒಂದಷ್ಟು ಅನಲೈಸ್ ಮಾಡಿ ಇಲ್ಲಿ ಹುಡುಕ್ಬೋದು, ಇಲ್ಲಿ ಸಿಗ್ಬೋದು ಅಂತ ಹುಡುಕೋಕೆ ಶುರು ಮಾಡಿದ್ರು. ಒಬ್ಬರ ಮೃತದೇಹ ತೆಗೆದಿದ್ದಾರೆ ನಿಜ, ಆದರೆ ಸುಮಾರು 60 ಅಡಿಯ ಬೆಟ್ಟ ಮೇಲಿಂದ ಬಿದ್ದಿರೋದು. ಎಲ್ಲಿ ಸಿಕ್ಕಾಕೊಂಡಿದ್ದಾರೆ, ಎಲ್ಲಿ ಹುಡುಕೋದು ಅನ್ನೋದೇ ದೊಡ್ಡ ಮಟ್ಟದಲ್ಲಿ ಚಾಲೆಂಜ್ ಆಗಿದೆ. ಮತ್ತೆ ನಾಳೆಯಿಂದ ಕಾರ್ಯಾಚರಣೆ ಶುರು ಮಾಡ್ತಾರೆ NDRF ತಂಡದವರು. ಆನಂದ ತೀರ್ಥ ಮೃತದೇಹ ಕಂಡು ಸಂಬಂಧಿಕರು ಆಕ್ರಂದನ ಮುಗಿಲು ಮುಟ್ಟಿದೆ. ನೀವು ನೋಡ್ತಿರುವಂತಹ ದೃಶ್ಯ. ಯಾಕಂದ್ರೆ ಅವರ ಶವ ಸಿಕ್ಕ ಅದನ್ನ ಮಡಿಕೇರಿಗೆ ಸಾಗಿಸಿದ್ರು. ತದನಂತರ ಸಂಬಂಧಿಕರಿಗೆ ವಿಷಯ ತಿಳಿಸಿದ್ರು. NDRF ಪೊಲೀಸರ ಶೋಧದಿಂದ ಪತ್ತೆಯಾಗಿತ್ತು ಆನಂದ ತೀರ್ಥರ ಮೃತದೇಹ. ಆನಂದ ತೀರ್ಥರ ಸೋದರಿ ಸುಶೀಲಾ ಸಂಬಂಧಿಕರ ಕಣ್ಣೀರು. ಮಡಿಕೇರಿಗೆ ಮೃತದೇಹವನ್ನ ಸ್ಥಳಾಂತರ ಮಾಡಿದ ನಂತರ ಇದೀಗ ಅಂತ್ಯಕ್ರಿಯೆಗೆ ಎಲ್ಲ ಸಿದ್ಧತೆಯನ್ನು ಕೂಡ ಮಾಡ್ಕೋತಿದ್ದಾರೆ. ಮೂರನೇ ದೃಶ್ಯ ಕೊಡಗು ಹೇಗಾಗಿದೆ ಅಂದ್ರೆ ಎಲ್ಲಿ ನೋಡಿದ್ರು ನೀರು ನೀರು ನೀರು. ಕೊಡಗು ಜಿಲ್ಲೆಯಲ್ಲಿ ಉಕ್ಕಿ ಹರಿದಂತಹ ಕಾವೇರಿ ಪ್ರವಾಹವನ್ನೇ ಸೃಷ್ಟಿಸಿ ಬಿಟ್ಟಿದ್ದಾಳೆ. ನೀರು ಹೊಸದಲ್ಲ, ಮಳೆ ಹೊಸದಲ್ಲ. ಕೊಡಗಿಗೆ ಪ್ರವಾಹ ಒಂದಷ್ಟು ಮಟ್ಟಿಗೆ ಓಕೆ, ಆದರೆ ಇದು ದೊಡ್ಡ ಮಟ್ಟದಲ್ಲಿ ಪ್ರವಾಹ ಶುರುವಾಗಿದೆ ಒನ್ಸ್ ಅಗೇನ್ 2 ವರ್ಷ ಆದಮೇಲೆ. ಈ ಪ್ರವಾಹ ಸಂಪೂರ್ಣ ಮುಳುಗಡೆ ಆಗಿರುವಂತಹ ಕರಡಿಗೋಡು ಗ್ರಾಮ ತೋರಿಸ್ತಾ ಇದ್ದೀನಿ ನಿಮಗೆ. ವಿರಾಜಪೇಟೆ ತಾಲೂಕಲ್ಲಿ ಬರುತ್ತೆ ಈ ಕರಡಿಗೋಡು ಗ್ರಾಮ. 30ಕ್ಕೂ ಹೆಚ್ಚು ಮನೆಗಳು ಕಂಪ್ಲೀಟಾಗಿ ಮುಳುಗೋಗಿದೆ. ಮನೆ ತಾರ್ಸಿ ಲೆವೆಲ್ ಮುಳುಗೋಗಿದೆ ಅಂದರೆ ಇಮ್ಯಾಜಿನ್ ಮಾಡಿ ನೀವು. ಮನೆಯ ಮೇಲ್ಛಾವಣಿ ಮುಳುಗೋ ತನಕ ಈ ಪ್ರವಾಹದ ನೀರು ಬಂದು ನಿಂತಿದೆ. ಮೊದಲೇ ಎಚ್ಚೆತ್ತುಕೊಂಡು ಸ್ಥಳಾಂತರಗೊಂಡಿದ್ರು ಜನ. ಯಾಕೆಂದರೆ 2 ವರ್ಷದ ಹಿಂದೆ ಆಗಿತ್ತಲ್ಲಪ್ಪ ಕತೆ, ನಾವೆಲ್ಲ ನೋಡಿದ್ವಲ್ಲ. ಹಾಗಾಗಿ ಜನಕ್ಕೂ ಗೊತ್ತಾಗಿತ್ತು ಈ ಬಾರಿ ಮತ್ತೆ ಸಿಗಾಕತ್ತೀವಿ ಅಂತ. ಇಮಿಡಿಯೇಟ್ ಗ್ರಾಮ ಖಾಲಿ ಮಾಡ್ಕೊಂಡು ಹೋಗಿದ್ದಾರೆ. ಹಂಗಾಗಿ ಬಚಾವ್ ಅಷ್ಟೇ. ಸರ್ಕಾರಿ ಶಾಲೆಯ ಕಾಳಜಿ ಕೇಂದ್ರದಲ್ಲಿದ್ದಾರೆ ಸಂತ್ರಸ್ತರು ಕೂಡ. ಹಂಗಾಗಿ ಜೀವ ಉಳ್ಕೊಂಡಿದೆ. ಆದರೆ ಅವ್ರು ಮೊದಲೇ ಮುಂದಾಲೋಚನೆ ಮಾಡಿ ಏನಾದರೂ ಮನೇಲಿರೋದನ್ನೆಲ್ಲ ಬೇರೆ ಕಡೆಗೂ ಸಾಗಿಸ್ಕೊಂಡಿದ್ರೆ ಓಕೆ, ಇಲ್ಲಾಂದ್ರೆ ನಾಟ್ ಓಕೆ. 4ನೇ ದೃಶ್ಯ ತೋರಿಸ್ತಾ ಇದ್ದೀವಿ. ಕೊಡಗಿನ ಮಹಾಮಳೆಗೆ ಮುಳುಗೋಗಿದೆ ಮಗದೊಂದು ಗ್ರಾಮ. ಯಾವ ಮಟ್ಟದಲ್ಲಿ ಮುಳುಗೋಗಿದೆ ಅಂದ್ರೆ ಯಾರೂ ಹೋಗೋಕ್ಕಾಗಬಾರ್ದು ಅನ್ನುವ ಸನ್ನಿವೇಶ ತನಕ. ಯಾವ ಅಧಿಕಾರಿಗಳಿಗೂ ಹೋಗಿಲ್ಲ, ಯಾವ NDRF ತಂಡ ಹೋಗಿಲ್ಲ, ಜನಪ್ರತಿನಿಧಿಗಳು ಹೋಗಿಲ್ಲ, ಯಾರೂ ಹೋಗಿಲ್ಲ. ನ್ಯೂಸ್ 18ಗೆ ಹೆಂಗೋ ವಿಷಯ ಗೊತ್ತಾಯ್ತು. ನನ್ನ ಕೊಲಿಗೆ ಪುಟ್ಟಪ್ಪ ಡಿಸೈಡ್ ಮಾಡಿದ್ರು, ಅವರು ಕ್ಯಾಮ್ರಾಮನ್ ಎಲ್ಲ ಸೇರ್ಕೊಂಡು ಹೋಗ್ಲೇಬೇಕು, ಊರಿನ ಜನ ಕಷ್ಟ ತಲುಪಿಸ್ಬೇಕು ಜನಪ್ರತಿನಿಧಿಗಳಿಗೆ ಅಂತ. ನ್ಯೂಸ್ 18 ಮಡಿಕೇರಿ ತಾಲೂಕಿನಲ್ಲಿರುವಂತಹ ಕಣ್ಣ ಬಲಮುರಿ ಗ್ರಾಮ ಇದು ಮುಳುಗಡೆ ಆಗೋಗಿದೆ. ಇಡೀ ಊರೇ ನೀರ್ಪಾಲು. ನೋಡಿ, ಎಲ್ಲಿ ನೋಡಿದ್ರು ಓಡಾಡೋ ಚಾನ್ಸೇ ಇಲ್ಲ. ನಡ್ಕೊಂಡೋದ್ರೆ ಮುಳುಗೋಗ್ಬಿಡ್ತೀವಿ ಅನ್ನೋ ಲೆವೆಲ್ಗೆ, ಒಂದಷ್ಟು ಲೆವೆಲ್ಗೆ ನನ್ನ ಕೊಲೀಗ್ಸ್ ರೀಚ್ ಆದರು. 3 ದಿನಗಳಿಂದ ಕೂಡ ಗ್ರಾಮಕ್ಕೆ ಯಾರು ಬಂದಿರಲಿಲ್ಲ. ನ್ಯೂಸ್ 18 ಮುಂದೆ ಗ್ರಾಮಸ್ಥರು ಅಳಲನ್ನು ತೋಡ್ಕೊಂಡ್ರು, ಸಹಾಯ ಮಾಡಿ ಅಂತ ಗೋಳಾಡಿದ್ರು. ಕರೆಂಟ್ ಇಲ್ಲ, ಅನ್ನ ಆಹಾರ ಏನು ಇಲ್ವೇ ಇಲ್ಲ, ಓಡಾಡೋಕ್ಕಾಗ್ತಿಲ್ಲ, ಹಸಿವಿನಿಂದ ನಾವು ಪರದಾಡ್ತಿದ್ವಿ, ನಾಯಿಗಳಿಗೂ ಊಟ ಇಲ್ಲ, ಬದುಕೋ ಭಾಳ ಕಷ್ಟ ಅನ್ನೋಷ್ಟರ ಮಟ್ಟಿಗೆ ಸ್ಥಳೀಯರು ಆ ನೀರನ್ನ ನಡ್ಕೊಂಡು ಹೋಗಿ ಕಷ್ಟಪಟ್ಟೇನೋ ಮಾಡ್ತಿದ್ದಾರೆ. ನನ್ನ ಕೊಲೀಗ್ಸ್ ಕೂಡ ಅಲ್ಲಿ ಹೋಗಿ ಎಲ್ಲ ದೃಶ್ಯಾವಳಿಗಳನ್ನು ಕೂಡ ಜನಪ್ರತಿನಿಧಿಗಳು ತಲುಪಿಸೋ ಪ್ರಯತ್ನ ಆಯಿತು. ಮಡಿಕೇರಿಯ ಮಹಾಮಳೆಗೆ ಇಡೀ ಗ್ರಾಮಗಳೇ ಮುಳುಗಿ ಹೋಗುವಂತ ಪರಿಸ್ಥಿತಿ ನಿರ್ಮಾಣವಾಗಿದೆ. ನಾವೀಗ ಕೊಡಗಿನ ಬಲಮುರಿ ಗ್ರಾಮದಲ್ಲಿದ್ದೇವೆ. ಇಲ್ಲಿರುವಂತಹ ಜನರ ಪರಿಸ್ಥಿತಿ ಏನು, ನಾವು ನೇರವಾಗಿ ಗ್ರೌಂಡ್ ರಿಪೋರ್ಟ್ ತೋರಿಸುವಂತ ಒಂದು ಪ್ರಯತ್ನವನ್ನ ಮಾಡ್ತೀವಿ. ಬನ್ನಿ ನನ್ನ ಜೊತೆ ಗ್ರಾಮದ ಒಳಭಾಗದಲ್ಲಿ ಯಾವ ಪರಿಸ್ಥಿತಿ ಇದೆ ನೋಡೋಣ. ಬಲಮುರಿ ಗ್ರಾಮದ ಒಳಭಾಗಕ್ಕೆ ಹೋಗ್ತಾ ಇದ್ದೀವಿ. ನೀವು ದೃಶ್ಯಗಳಲ್ಲಿ ನೋಡ್ಬೋದು. ನಾವು ರಸ್ತೆ ಮುಖಾಂತರ ಹೋಗೋ ಪ್ರಯತ್ನವನ್ನ ಮಾಡಿದ್ವಿ, ಆದ್ರೆ ಅಲ್ಲಿ ಸರಿಸುಮಾರು 10 ಅಡಿಗಳಷ್ಟು ನೀರು ನಿಂತಿದೆ. ಅಲ್ಲಿ ಒಬ್ರು ಹೋಗ್ತಾ ಇದ್ದಾರೆ. ಇಲ್ಲಿರುವಂತ ನಾಯಿಗಳಿಗೆ ಕಳೆದ 3 ದಿನಗಳಿಂದ ಊಟ ಇಲ್ಲ. ಅವರು ನಾಯಿಗಳಿಗೆ ಊಟ ಹಾಕೋದಕ್ಕೆ ಹೋಗ್ತಾ ಇದ್ದಾರೆ. ಆ ನಾಯಿಗಳು ನೋಡ್ಬೋದು ದೃಶ್ಯಗಳು ನೀವು.
ಎಷ್ಟು ಹಸಿವುಕೊಂಡಿದೆ ಅಂತ ಕಳೆದ 3 ದಿನಗಳಿಂದಲೂ ಸಹ ಅವುಗಳಿಗೆ ಆಹಾರ ಇಲ್ಲ, ಅನ್ನ ಇಲ್ಲ. ಆ ನಿಟ್ಟಿನಲ್ಲಿ ಬಂದಂತ ಸ್ಥಳೀಯರು ನಾಯಿಗಳಿಗೆ ಆಹಾರವನ್ನು ಹಾಕುವಂತ ಕೆಲಸವನ್ನು ಮಾಡ್ತಾ ಇದ್ದಾರೆ. ಬಲ್ಮುರಿ ಗ್ರಾಮದ ಸದ್ಯದ ವಾಸ್ತವ ಪರಿಸ್ಥಿತಿ. ನ್ಯೂಸ್ 18 ತಂಡ ಗ್ರಾಮದ ಮಧ್ಯಭಾಗಕ್ಕೆ ಬಂದು ರಿಯಾಲಿಟಿ ಚೆಕ್ ಅನ್ನ ಮಾಡಿದೆ. ಸಮಸ್ಯೆಗೆ ಒಂದು ಶಾಶ್ವತವಾದಂತಹ ಒಂದು ಪರಿಹಾರವನ್ನು ಒದಗಿಸ್ಕೊಡ್ಬೇಕು ಅನ್ನೋ ಒಂದು ಆಗ್ರಹವನ್ನು ಸಹ ನ್ಯೂಸ್ 18 ಮಾಡ್ತಾ ಇದೆ. ಮಧು ಜೊತೆ ಪುಟ್ಟಪ್ಪ, ನ್ಯೂಸ್ 18 ಕನ್ನಡ, ಕೊಡಗು. ಇನ್ನು ದೃಶ್ಯ ನಂಬರ್ 5, ಕೊಡಗು ಕುಶಾಲನಗರ. ಈ ತೋರಿಸ್ತಿರೋ ದೃಶ್ಯ ಏನಪ್ಪಾ ಅಂದ್ರೆ ಹಾರಂಗಿ ಜಲಾಶಯದ ಹೊರಹರಿವು. ಅಂದ್ರೆ ಗೇಟ್ ಓಪನ್ ಆಗಿದೆ, ನೀರು ಹೊರಗೋಗ್ತಾ ಇದೆ, ಹೆಚ್ಚಳ ಆಗೋಗಿದೆ. ಕುಶಾಲನಗರದಲ್ಲಿ ಹಲವು ಬಡಾವಣೆಗಳು ನೀರು ನುಗ್ಗಿದೆ. ಕಳೆದ 3 ದಿನಗಳಿಂದ ನಿಂತಿದೆ ಆ ನೀರು ಕೂಡ. ಜನರ ಜೀವನ ಅಸ್ತವ್ಯಸ್ತ ಆಗಿದೆ. ಏರಿಯಲ್ ವ್ಯೂ ಮೇಲ್ಭಾಗದಿಂದ ಹೇಗೆಲ್ಲ ಬಡಾವಣೆಗಳಿಗೆ ಬೇರೆಲ್ಲ ಕಡೆ ಕುಶಾಲನಗರದ ಸಿಟಿ ಒಳಗಡೆ ಎಲ್ಲ ನೀರು ಹೇಗೆಲ್ಲ ಬಂದ್ಬಿಟ್ಟಿದೆ ಅಂತ ನಿಮಗೆ ತೋರಿಸ್ತಾ ಇದ್ದೀವಿ. ಮನೆಗಳೆಲ್ಲವೂ ಕೂಡ ಭಾಗಶಃ ಹಲವಾರು ಕಡೆ ಮುಳುಗೋಗಿರುವಂತಹ ದೃಶ್ಯ ನೋಡ್ತಾ ಇದ್ದೀರಿ. ದೃಶ್ಯ ನಂಬರ್ 6, ನೇರವಾಗಿ ಕರಾವಳಿ ಭಾಗಕ್ಕೆ ಹೋಗ್ತಾ ಇದ್ದೀವಿ. ಕಾರವಾರ ಉತ್ತರ ಕನ್ನಡದ ಕಡೆ. ಉತ್ತರ ಕನ್ನಡದ ಕೂಡ ಮಳೆ ಪ್ರತಿನಿತ್ಯ ಮುಂದುವರಿತಾ ಇದೆ. ಮಳೆಯಬ್ಬರ ಹೇಗೆ ಅಂದ್ರೆ ಕಾರವಾರ ನಗೆ ಗ್ರಾಮ ನೀವು ನೋಡ್ತಾ ಇರೋದು, ಭೂಕುಸಿತ ಉಂಟಾಗಿದೆ. ಇಲ್ಲೆಲ್ಲ ಮೊದಲು ಭತ್ತ ಬೆಳೀತಿದ್ರು, ಏನ್ ಚೆನ್ನಾಗಿತ್ತು ಗ್ರೀನರಿ, ಆದ್ರೆ ಈಗ ಹಂಗಿಲ್ಲ ಪರಿಸ್ಥಿತಿ. 6 ಎಕರೆ ಭೂಕುಸಿತ ಆಗೋಗಿದೆ. 25 ಎಕರೆ ಕೃಷಿ ಭೂಮಿ ನಾಶ ಆಗೋಯ್ತು. ಭೂಕುಸಿತದಿಂದ ಧಾರೆಗುರುಳಿತು ಬೃಹತ್ ಮರಗಳು, ಕೊಚ್ಚಿ ಹೋಗ್ತಾ ಇದೆ ಕಲ್ಲು ಬಂಡೆಗಳು, ಅಪಾಯದ ಮಟ್ಟದಲ್ಲಿ ಹರಿತಾ ಇದ್ದಾಳೆ ಕಾಳಿ ನದಿ. ಮೊನ್ನೆಯಷ್ಟೇ ಕಾರವಾರದ ಕದ್ರಾ ಡ್ಯಾಮ್ ಇಂದ ಹೆಂಗ್ ಹರಿತಿತ್ತು ರುದ್ರ ರಮಣೀಯ ದೃಶ್ಯ ಅಂತೀವಲ್ಲ ಕಾಳಿ ನದಿದು, ಅದನ್ನು ಕೂಡ ತೋರಿಸಿದ್ವಿ. ಇವಾಗ ಆ ಭಾಗದಲ್ಲೆಲ್ಲ ಭೂಮಿ ಕುಸಿತೋಗಿ ಬೆಳೆ ಎಲ್ಲ ನಾಶ ಆಗೋಗಿದೆ. ಇನ್ನು ಮಲ್ನಾಡು ಭಾಗಕ್ಕೆ ಬರ್ತಾ ಇದ್ದೀವಿ. ದೃಶ್ಯ ನಂಬರ್ 7, ಚಿಕ್ಕಮಗಳೂರಿನಲ್ಲಿ ಮಹಾಮಳೆಗೆ ಬಹಳ ದುರಂತ ಅಂದ್ರೆ 4 ಬಲಿಯಾಗೋಗಿದ್ದಾರೆ ಅಂತ. ಹಳ್ಳದಲ್ಲಿ ಕೊಚ್ಚಿ ಓರ್ವ ವ್ಯಕ್ತಿ ಕೂಡ ಬಲಿಯಾಗಿದ್ದಾರೆ. ಹಳ್ಳದಲ್ಲಿ ಕೊಚ್ಚಿ ಹೋಗಿದ್ದ ವಾಸುದೇವ ಭಟ್ರು ಮೃತದೇಹ ಪತ್ತೆಯಾಗಿದೆ. ಕಾಲು ಜಾರಿ ಹೇಮಾವತಿಗೆ ಬಿದ್ದರು, ಸಾವನ್ನಪ್ಪಿದ್ದಾರೆ. ಕೊಚ್ಚಿ ಹೋದ ಮಗದೊಬ್ಬ ವೃದ್ಧೆ. ಅಗ್ರಹಾರ ದೇವಸ್ಥಾನದ ಹತ್ರ ನಡೆದಂತಹ ಘಟನೆ ಇದು. ನೀವು ನೋಡ್ತಿರುವಂತ ದೃಶ್ಯ. ಕೊನೆಗೂ ಅವರ ಶವ ಸಿಕ್ಕಿದೆ, ವಾಸುದೇವ್ ಭಟ್ಟರ ಮೃತದೇಹ. ಇನ್ನೊಂದು ಕಡೆ ಕಾಲು ಜಾರಿ ಬಿದ್ದಿದ್ರು ಹೇಮಾವತಿ ನದಿ, ಇದಕ್ಕೆ ರುದ್ರಮ್ಮ ಅಂತ, ಅವರ ಮೃತದೇಹ ಕೂಡ ಅಗ್ರಹಾರ ದೇವಸ್ಥಾನದ ಹತ್ರ ನಡೆದಂತಹ ಘಟನೆ ಇದು. ದೃಶ್ಯ ನಂಬರ್ 8, ಉತ್ತರ ಕರ್ನಾಟಕ ಭಾಗ ಅಂದ್ರೆ ಅದು ಹುಬ್ಬಳ್ಳಿ ಧಾರವಾಡ ಭಾಗ. ಕಲಘಟಗಿಗೆ ಹೋಗ್ತಾ ಇದ್ದೀವಿ. ನಿಜವಾಗ್ಲೂ ಅಯ್ಯೋ ಅನ್ಸುತ್ತೆ. ಹೆಣ್ಣುಮಗಳು ಪ್ರವಾಹದಲ್ಲಿ ಕೊಚ್ಚಿ ಹೋಗಿದ್ದ ಬಾಲಕಿ ಶವವಾಗಿ ಪತ್ತೆಯಾಗಿದ್ದಾರೆ. ನಿರಂತರ ಸುಮಾರು 3-4 ದಿನ ಹುಡುಕಿದ್ರು. ಹಂಗೆ ನೋಡಕ್ ಹೋದ್ರೆ ಧಾರವಾಡದ ಕಲಘಟಗಿಯಲ್ಲಿ ಬಾಲಕಿ ಸಾವನ್ನಪ್ಪಿದ್ದಾರೆ. 8 ವರ್ಷ ಹೆಣ್ಮಗಳಿಗೆ. 2 ದಿನದ ಹಿಂದೆ ಕೊಚ್ಚಿ ಹೋಗಿದ್ದ ಬಾಲಕಿ, ಕೋಡಿ ಬಿದ್ದ ಕೆರೆ ನೀರಲ್ಲಿ ಕೊಚ್ಚಿ ಹೋಗಿದ್ಲು ಬಾಲಕಿ. ಗಂಜಿಕಟ್ಟಿಯ 1.5 ಕಿಲೋಮೀಟರ್ ದೂರ ಶವ ಎಳ್ಕೊಂಬಂದಿದೆ. NDRF ತಂಡದವರು ಹುಡುಕಿದ್ರು. ಕೊನೆಗೆ ಬಾಲಕಿಯ ಶವ ಸಿಕ್ಕಿದೆ. ದೃಶ್ಯ ನಂಬರ್ 9, ಪಶ್ಚಿಮ ಘಟ್ಟದ ಸಾಲು. ಅಗೇನ್ ಕರಾವಳಿ ಭಾಗಕ್ಕೆ ಬರ್ತಾ ಇದ್ದೀವಿ. ವೆಸ್ಟರ್ನ್ ಘಾಟ್ಸ್ ನಿರಂತರ ಮಳೆ ಉಕ್ಕಿ ಹರಿತಾ ಇದೆ. ಜೀವನದಿಗಳು ಬದುಕು ಕಟ್ಟಿಕೊಳ್ಳೋದಕ್ಕೆ ಹರಸಾಹಸ ಪಡ್ತಿದ್ದಾರೆ ಅಲ್ಲಿನ ಜನ. ದಿಡುಪೆಯಲ್ಲಿ ಕಾಲು ಸೇತುವೆಯನ್ನು ಉಳಿಸ್ಕೊಳ್ಳೋದಕ್ಕೆ ಸಾಹಸ ಪಡ್ತಿದ್ದಾರೆ. ದಿಡುಪೆ ಕಜಕೆ ಸಂಪರ್ಕ ಮಾಡುವಂತಹ ಅಡಿಕೆ ಮರದ ಕಾಲು ಸೇತುವೆ ಇದು. ಹೆಂಗಿದೆ ನೋಡಿ. ಜೀವದ ಹಂಗು ತೊರೆದು ಕಾಲು ಸೇತುವೆ ಗಟ್ಟಿಗೊಳಿಸಿದ ಅಲ್ಲಿನ ಸ್ಥಳೀಯರು. ಗ್ರೇಟ್ ಎಫರ್ಟ್. ಅಲ್ಲಿಂದ ದೃಶ್ಯ ನಂಬರ್ 10, ಮಧ್ಯ ಕರ್ನಾಟಕಕ್ಕೆ ಬರ್ತಾ ಇದ್ದೀವಿ. ದಾವಣಗೆರೆಯ ರಾಜನಹಳ್ಳಿಯಲ್ಲಿ ಪ್ರವಾಹಕ್ಕೆ ಸಿಲುಕಿದ ಮಂಗಗಳು. 1 ದಿನ ಕೂತ್ಕೋಬಹುದು, 2 ದಿನ ಕೂತ್ಕೋಬಹುದು. ಅಲ್ಲೇ ಇದ್ರೆ ಊಟ ತಿಂಡಿ ಏನೂ ಆಗದೆ ಹೋದ್ರೆ ಹೆಂಗ್ ಮುಂದಿನ ಪರಿಸ್ಥಿತಿ ಅಂತ ಸ್ಥಳೀಯರು ಗಮನಿಸಿದ್ರು. ಮಂಗಗಳ ರಕ್ಷಣೆ ಮಾಡಬೇಕು ಅಂತ ಹಗ್ಗದ ಏಣಿ ಬಳಕೆ ಮಾಡಿ ತುಂಗಭದ್ರಾ ದಡದಿಂದ ಬೋಟ್ ಮೂಲಕ ಮರಕ್ಕೆ ಏಣಿ 3 ದಿನದಿಂದ ಮರದಲ್ಲಿ ಆಸರೆ ಪಡ್ಕೊಂಡಿತ್ತು ಆ ಮಂಗಗಳು. ನೀರಿನ ಹೆಚ್ಚಳ, ಯಾರು ಹೋಗೋಕ್ಕಾಗಬಾರ್ದು ಆ ಮಟ್ಟಕ್ಕೆ. ಜನರ ರಕ್ಷಣೆಗೆ ಭಯಪಟ್ಟಿದೆ. ಕೋತಿಗಳು ಸುಲಭ ಬಂದ್ಬಿಡಲ್ಲ. ಕೋತಿಗಳು ಕೂಡ ಇವರೇನೋ ನಮಗೆ ಮಾಡೋಕ್ಕೇನೋ ಬಂದ್ಬಿಟ್ಟಿದ್ದಾರೆ. ಬಿಕಾಸ್ ಎಷ್ಟೋ ಸಂದರ್ಭದಲ್ಲಿ ಮರದಲ್ಲಿ ಕೂತಾಗ ಕೋತಿಗಳನ್ನ ಹಿಡಿತಾರೆ ಬಲೆ ಬೀಸ್ಬಿಟ್ಟು. ಇವರು ಅಂಥವರೇ ಯಾರೋ ಅಂತ ಅದಕ್ಕೆ ಭಯ. ಸೊ ಹಂಗಾಗಿ ಕೋತಿಗಳು ಕೂಡ ಬರೋಕ್ಕೆ ರೆಡಿ ಇಲ್ಲ. ನದಿ ಪ್ರದೇಶದಿಂದ ಜನರನ್ನ ದೂರ ಕಳಿಸಿದ್ದಾರೆ ಪೊಲೀಸರು. ದೂರ ಹೋಗ್ರಪ್ಪ, ನೀವಿದ್ರೆ ಬರಲ್ಲ ಕಪಿಗಳಿವು ಯಾವುವು ಅಂತ. ಸೊ ಮುಷ್ಯ ಅಂತ ಕರಿತೀವಲ್ಲ ಹಂಗೆ. ಸೊ ಬರಲ್ಲ. ಸೊ ಹಾಗಾಗಿ ಒಂದಷ್ಟು ಪೊಲೀಸರು ದೂರ ಹಾಕಿ ಕಷ್ಟಪಟ್ಟು ಮುಷ್ಯಗಳನ್ನು, ಕೋತಿ ಬೇರೆ, ಮಂಗ ಬೇರೆ, ಮುಷ್ಯ ಬೇರೆ. ಸೊ ಹಾಗಾಗಿ ಅದನ್ನು ಹಿಡಿಯುವಂಥ ಪ್ರಯತ್ನ ಹೆಂಗಾರು ಮಾಡಿ ಏಣಿ ಹಾಕಿದ್ರೆ ಇಳ್ಕೊಂಬರುತ್ತೆ, ಅರ್ಥ ಆಗುತ್ತೆ ಅವಕ್ಕೆ ಅಂತ ಒಂದಷ್ಟು ಪ್ರಯತ್ನ ನಡೀತಾನೇ ಇದೆ. ದೃಶ್ಯ ನಂಬರ್ 11, ಯಾದಗಿರಿ ಕಡೆ ಹೋಗ್ತಾ ಇದೀವಿ. ಹಂಗೆ ಮೇಲೆ ಕರ್ನಾಟಕದ ಭಾಗದಲ್ಲಿ ಕೃಷ್ಣಾ ನದಿ ಪ್ರವಾಹ. ನಡುಗಡ್ಡೆಯಲ್ಲಿ ಸಿಕ್ಕಾಕೊಂಡಿದ್ದಾನೆ ಒಬ್ಬ ಕುರಿಗಾಹಿ. ಎಷ್ಟು ದಿನ? 5 ದಿನದಿಂದ
ನಡುಗಡ್ಡೆಯಲ್ಲಿ ಸಿಕ್ಕಾಕೊಂಡಿದ್ದಾನೆ. ನೀರು ಉಕ್ಕಿದ್ರಿಂದ ಅಲ್ಲಿ ಕುರಿ ಮೇಯ್ಸಕ್ಕೆ ಹೋಗಿದ್ದ, ವಾಪಸ್ ಬರೋಕ್ಕಾಗಲಿಲ್ಲ. ಸೊ ಹಾಗಾಗಿ ಅಲ್ಲೇ ಜೋರಾಗಿ ಕಿರಿಸ್ದ, ಯಾರು ಬನ್ನಿ ಅಂತ ಇದು ಮಾಡ್ದ, ಕೊನೆಗೆ ಗೊತ್ತೇ ಆಗಲಿಲ್ಲ. ಆಮೇಲೆ ಯಾರಿಗೋ ಗೊತ್ತಾಯಿತು. ಬಟ್ ಈ ಕಡೆ ಕರೆಕ್ಟ್ ತರಬೇಕಲ್ಲ, ಹೆಂಗೆ ಹರಿತಿದೆ ನೋಡಿ, ಯಾರು ಈಜ್ಕೊಂಡು ಹೋಗೋಕ್ಕಾಗಲ್ಲ, ಏನು ಬಳಕೆ ಮಾಡೋಕ್ಕಾಗಲ್ಲ ಅಂತಹ ಪರಿಸ್ಥಿತಿ. ಬಟ್ ಟ್ರೈ ಮಾಡ್ತಿದ್ದಾರಪ್ಪ, ಯಾಕೆಂದರೆ ಅಧಿಕಾರಿಗಳು ಬಂದರು, ಪೊಲೀಸ್ನವ್ರು ಬಂದರು, ಹೆಂಗಾರು ಮಾಡಬೇಕಲ್ಲ ಅಂತ ಪ್ರಯತ್ನ ನಡೀತಾ ಇದೆ. ದೃಶ್ಯ ನಂಬರ್ 12 ಮತ್ತೆ ಮಲೆನಾಡು ಕಡೆಗೆ ಬರ್ತಾ ಇದ್ದೀವಿ. ಬಾಳೆಹೊನ್ನೂರು ಕಡೆ ಚಿಕ್ಕಮಗಳೂರಿನಲ್ಲಿ ಮೂಕ ಪ್ರಾಣಿಗಳಿಗೆ ಕಂಟಕ ಆಗೋಗಿದೆ ಮಹಾಮಳೆ. ಭದ್ರೆಯ ಹಿನ್ನೀರಿನಲ್ಲಿ ಬ್ಯಾಕ್ ವಾಟರ್ ಇದು ಸಿಲ್ಕಾಕೊಂಡಿದೆ. ನಾಯಿಗಳು ನರಳಾಟ ಪಡ್ತಾ ಇದೆ. ಬಾಳೆಹೊನ್ನೂರಿನ APMC ಆವರಣದ ಸಮೀಪ ಮನ ತಲುಪುವಂಥ ಘಟನೆ. ಭದ್ರಾ ನದಿಯ ಹಿನ್ನೀರು ಹೊಡೆತಕ್ಕೆ ಸಿಕ್ಕಾಕೊಂಡಿದೆ. ನಾಯಿಗಳು ಮೂಕ ರೋದನೆ ಅನುಭವಿಸ್ತಾ ಇದೆ. ನೋಡಿ, ಹಿನ್ನೀರಲ್ಲೇ ಅಷ್ಟು ಕಷ್ಟಪಡಬೇಕು. ಏನೋ ದೃಶ್ಯ ನಂಬರ್ 13 NR ಪುರ ಚಿಕ್ಕಮಗಳೂರು. ನೋಡಿದ್ರೆ ಭಯ ಆಗುತ್ತಲ್ಲ, ಏನಪ್ಪ ಇದು ಅಂತ. ಹೌದೌದು, ಮಹಾಮಳೆಗೆ ಎಲ್ಲಿಂದಲೋ ತೇಲ್ಕೊಂಬಂದಿದೆ, ಈಜ್ಕೊಂಬಂದಿದೆ ಈ ಹೆಬ್ಬಾವು. ಮಳೆಯ ಹೊಡೆತಕ್ಕೆ ಸುಸ್ತಾಗ್ಬಿಟ್ಟಿದೆ, ಈ ಮಟ್ಟಕ್ಕೆ ಸುಸ್ತಾಗಿ ಹಂಗೆ ಬಿದ್ದೋಗ್ಬಿಟ್ಟಿದೆ. ಸಾಮಾನ್ಯವಾಗಿ ಏನಾದ್ರು ತಿಂದರೆ ಬಿದ್ದೋಗುತ್ತೆ ಈ ಥರ, ಆಗ ಊದ್ಕೊಂಡಿರ್ತದು. ಇವಾಗ ಹಂಗಲ್ಲ, ಅದಾಗಿದ್ದದೇ ಸುಸ್ತಾಗಿ ಬಿದ್ದೋಗ್ಬಿಟ್ಟಿದೆ. ಹಂಗೆ ಹೆಬ್ಬಾವಿನ ಸ್ಥಿತಿ ಕಂಡು ಪ್ರಾಣಿ ಪ್ರಿಯರು ಮರುಕಪಟ್ಟಿದ್ದಾರೆ. NR ಪುರ ತಾಲೂಕಿನ ಅಂಡುವಾನೆ ಗ್ರಾಮದ ಹತ್ತಿರ ನಡೆದಿರುವಂಥ ಘಟನೆ. ಹೆಬ್ಬಾವನ ನೀರಿನಿಂದ ತೆಗೆದು ಗ್ರೇಟ್ ಹೆದರ್ತೀವಿ ಕೆಲವರು, ಬಟ್ ಆದರೆ ಗೊತ್ತಾಗುತ್ತಲ್ಲ ಪ್ರಾಣಿ ಪ್ರಿಯ ಸುಸ್ತಾಗ್ಬಿಟ್ಟಿದೆ ಇದು ಅಂತ. ಸೊ ರಕ್ಷಣೆ ಮಾಡಿದ್ದಾರೆ ಸ್ಥಳೀಯರು. ಗುಡ್ ಜಾಬ್. ದೃಶ್ಯ ನಂಬರ್ 14 ಹಂಗೆ ಉತ್ತರ ಕರ್ನಾಟಕದ ಭಾಗದ ಮೇಲ್ಗಡೆ ಹೋದರೆ ಗದಗ ರೋಣ ತಾಲೂಕು ಹೋಗ್ತಾ ಇದೀವಿ. ಗದಗದಲ್ಲಿ ಬೆಣ್ಣೆ ಹಳ್ಳ ತುಂಬ ಫೇಮಸ್ಸು. ಅದರ ಈಗಿನ ಕತೆ ನೋಡಿ, ಭಾರಿ ಅವಾಂತರ ಅಲ್ಲಿ. ರೋಣ ತಾಲೂಕಲ್ಲಿ ಅಪಾರ ಪ್ರಮಾಣದ ಬೆಳೆ ನಾಶ ಮಾಡಿಬಿಟ್ಟಿದೆ. ಬನಹಟ್ಟಿ, ಮೂಗನೂರ, ಕುರ್ಲಗೇರಿಯಲ್ಲಿ ಬೆಳೆ ನಾಶ ಮಾಡಿರುವಂಥ ದೃಶ್ಯ ಪೂರ್ತಿ ಹೋಯ್ತು ರೀ. ಬೆಣ್ಣೆ ಹಳ್ಳ ತುಂಬಿ ಹರಿತಾ ಇದೆ. ಯಾಕೆ ಬೆಣ್ಣೆ ಹಳ್ಳ ತುಂಬಿ ಹರಿತಾ ಇದೆ ಅಂದರೆ, ಅಲ್ಲಿ ಧಾರವಾಡದಲ್ಲೂ ಮಳೆ ಬಂತ, ಅಲ್ಲೂ ಕೂಡ ಹರಿತಾ ಇದೆಯಾ, ಅದೆಲ್ಲ ಲಿಂಕ್ ಇಡೋದು. ಸೊ ಹಾಗಾಗಿ ಗದಗದ ರೋಣ, ಬೆಣ್ಣೆ ಹಳ್ಳ, ಇನ್ನು ಯಾರು ಸುತ್ತಮುತ್ತ ನದಿ ಪ್ರದೇಶದಲ್ಲಿ ಯಾರ್ಯಾರು ಇದ್ರೋ ಅವರೆಲ್ಲ ಬೆಳ್ಕೊಂಡಿದ್ರು ಪಾಪ, ಎಲ್ಲ ಹೋಯಿತು, ಕಂಪ್ಲೀಟಾಗಿ ಕೊಚ್ಕೊಂಡೋಯ್ತು. ಇನ್ನು ದೃಶ್ಯ ನಂಬರ್ 15 ಮುಂಬೈ ಕರ್ನಾಟಕದ ಭಾಗಕ್ಕೆ ಹೋಗ್ತಾ ಇದ್ದೀವಿ. ಬೆಳಗಾವಿಯಲ್ಲೂ ಕೂಡ ಧಾರಾಕಾರ ಮಳೆ. ಅಲ್ಲೂ ಇದೆಯಲ್ಲ, ಬಳ್ಳಾರಿ ಕೆರೆಯಿಂದ ಹಿಡಿದು ಎಲ್ಲ ಬರ್ತಾ ಇದೆಯಲ್ಲ ಭಯಂಕರವಾಗಿ. ಸೊ ಕೆರೆ ಕಟ್ಟೆ ತೋರಿಸ್ತಾ ಇದ್ದೀವಿ, ಅದು ಒಡೆದೋಯ್ತು. ಭಾರೀ ಅನಾಹುತ. ಕೆರೆ ಸುತ್ತಮುತ್ತ ಜಮೀನಿತ್ತಲ್ಲ, ಮುಗಿತು ಕತೆ. ಸಾವಿರಾರು ಎಕರೆ ಬೆಳೆ ಕಂಪ್ಲೀಟಾಗಿ ನಾಶ ಆಗೋ. ಅಯ್ಯೋ, ಬಿದೋಗುದು ನೋಡಿ, ಹೆಂಗೆ ದೃಶ್ಯ ಸರಿಯಾಗಿದೆ ಮೊಬೈಲ್ ಕ್ಯಾಮ್ರಾದಲ್ಲಿ. ಅಲ್ಲಿ ಕಂಪ್ಲೀಟಾಗಿ ಕೆರೆ ಹೊಡೀತು, ಮುಗಿತಲ್ಲ, ಅಲ್ಲಿ ಎಲ್ಲೋ ಹರ್ಕೊಂಡು ಹೋಗ್ಬೇಕಾಗಿದ್ದು ತಿರುಗ್ತು ಈ ಕಡೆಗೆ. ಸಾವಿರಾರು ಗಟ್ಟಲೆ ಜಮೀನು ಬೆಳೆದಿದ್ರು ಪಾಪ, ಎಲ್ಲ ಹೋಯ್ತು. ದೃಶ್ಯ ನಂಬರ್ 16 ನೇರವಾಗಿ ನಾವು ಮೈಸೂರು ಭಾಗಕ್ಕೆ ಬರ್ತಾ ಇದ್ದೀವಿ. ಪಿರಿಯಾಪಟ್ಟಣದಲ್ಲಿ ಪ್ರವಾಹದ ನರ್ತನ. ಮುತ್ತಿನ ಮೊಳೆಯಲ್ಲಿ ಮಳೆಗೆ ಹಸು ಬಲಿಯಾಗೋಗಿದೆ. ದುರಂತಾರಿ. ಗೋಮಾತೆ ಅಂತ ಕರಿತೀವಿ, ದೇವರು ಕೂಡ ಕಾಪಾಡಲಿಲ್ವರ ಅನಿಸ್ತಾರೆ. ನದಿ ಪಾತ್ರದ ಮನೆಗಳ ಸ್ಥಳಾಂತರ ಆಗೋಗಿದೆ. ನಂಜನಗೂಡಿನ ಮಲ್ಲನ ಮೂಲೆ ಮಠ ಇದು. ಮೈಸೂರಿಂದ ನಂಜನಗೂಡಿಗೆ ಹೋಗ್ಬೇಕಾದ್ರೆ ಬಲಭಾಗಕ್ಕೆ ಸಿಗುತ್ತಿದ್ದು, ರೋಡ್ ಪಕ್ಕನೇ ಇದೆ ಮಲ್ಲನ ಮೂಲೆ ಅಂತ, ಅಲ್ಲಿ ಪಕ್ಕ ಹಂಗೆ ನದಿ ಹರಿತಾ ಇದೆ. ಸೊ ಹಾಗಾಗಿ ಅದು ಮುಕ್ಕಾಲು ಭಾಗ ಮುಳುಗೋಗಿದೆ ಅಂದರೆ ಯು ಕ್ಯಾನ್ ಇಮ್ಯಾಜಿನ್ ಯಾವ ಮಟ್ಟಕ್ಕೆ ಅಂತ. ಮುಂದೆ ರೋಡ್ ಕೂಡ ಇದೆ, ರೋಡ್ ಮುಳುಗೋಗುತ್ತೆ ಇನ್ನು ಸ್ವಲ್ಪ ಆದರೆ. ಮಲ್ಲನ ಮೂಲೆ ಮಠ ಆತಂಕ. ಈಗ ಬಸವೇಶ್ವರ ದೇವಸ್ಥಾನಕ್ಕೆ ನೀರು ನುಗ್ಗೋಗಿದೆ. ಕಬಿನಿ, ಯಾಕೆಂದರೆ ಕೇರಳ ವಯನಾಡಲ್ಲಿ ಬಂತು ಮಳೆ, ಕಬಿನಿ ತುಂಬಿತು, ಎಲ್ಲ ಕಡೆ ನೀರು ಹರಿತಾ ಇದೆ. ಮೈಸೂರು ಊಟಿ ಹೆದ್ದಾರಿ ಮೇಲೆ ನೀರು ಕೂಡ ಹರಿತಾ ಇದೆ, ಅಪಾಯದ ಮಟ್ಟ ಮೀರಿದೆ. ಇನ್ನೊಂದು ಕಡೆ ಹಸು ಪ್ರಾಣ ಬಿಟ್ಬಿಟ್ಟಿದೆ. ಇನ್ನು ದೃಶ್ಯ ನಂಬರ್ 17 ಮತ್ತೆ ದಕ್ಷಿಣ ಕನ್ನಡ ಭಾಗಕ್ಕೆ ಹೋಗ್ತಾ ಇದ್ದೀವಿ. ಕರಾವಳಿ, ಇದೀಗ ಧರ್ಮಸ್ಥಳದ ಸರತಿ. ಧರ್ಮಸ್ಥಳ ಅಂದ ತಕ್ಷಣ ನೇತ್ರಾವತಿ ನದಿ ನೆನಪಾಗುತ್ತೆ. ಅಪಾಯದ ಮಟ್ಟ ಮೀರಿ ಹರಿತಾ ಇದೆ ನೇತ್ರಾವತಿ ತಾಯಿ. ನೇತ್ರಾವತಿ ನದಿಯಲ್ಲಿ ಪ್ರವಾಸಿಗರ ಯಾಕಿದು ಗೊತ್ತಿಲ್ಲಪ್ಪ, ಈ ಹುಚ್ಚಾಟಗಳು ಯಾಕೆ ಅಂತ. ಧರ್ಮಸ್ಥಳದ ಸ್ನಾನಘಟ್ಟದಲ್ಲಿ ಪ್ರವಾಸಿಗರು ಸೆಲ್ಫಿ ಕ್ರೇಜ್. ಅಪಾಯಕಾರಿ ಸ್ಥಳದಲ್ಲಿ ನಿಂತು ಪ್ರವಾಸಿಗರು ಸೆಲ್ಫಿ ರಭಸವಾಗಿ ಹರಿತಾ ಇದೆ ನೇತ್ರಾವತಿ ನದಿ. ಸಿಬ್ಬಂದಿ ವಿನಂತಿಗೂ ಕೂಡ ಕ್ಯಾರೆ ಅಂದರೆ ಬಂದು ಒಂದು ನಿಮಿಷ ರೀ, ಮಿಸ್ ಆಗೋದು. ಇಮ್ಯಾಜಿನ್, ನಾವು ಆವಾಗ ದೃಶ್ಯ ತೋರಿಸ್ತೀವಲ್ಲ, ಸಡನ್ನ ಕುಸ್ತೋಗ್ಬಿಡುತ್ತೆ ನೀರು ಅಂತ, ಆ ಜಾಗ ಗೆಡ್ಡೆ ಅಂತ, ಅಲ್ಲಿ ನಿಂತಿದ್ದಾರಲ್ಲ ತುದಿಲಿ, ತಪ್ಪದ ಕುಸ್ತೋಗ್ಬಿಟ್ರೆ ಮುಗಿತಲ್ಲ, ಹಂಗೆ ತೇಲ್ಕೊಂಡು ಇವರು ಹೊಟ್ಟೋಗ್ಬಿಡ್ತಾರೆ. ಯಾಕೆ ಬೇಕಪ್ಪ ಗೊತ್ತಿಲ್ಲ. ಶೇರ್ ಮಾಡಬೇಕಲ್ಲ, ನಾವೆಲ್ಲಿ ನಿಂತಿದ್ದೀವಿ ಗೊತ್ತಾ ಅಂತ, ಹಂಗಿದು. ನೋಡಿ ಇಲ್ಲಿ ಉಪ್ಪಿನಂಗಡಿ, ದಕ್ಷಿಣ ಕನ್ನಡ. ದೃಶ್ಯ ನಂಬರ್ 18 ಕರಾವಳಿಯಲ್ಲಿ ಮುಂದುವರೆದಿರುವಂಥ ಭಾರಿ ಮಳೆ. ನೀರಿನಲ್ಲಿ ಯಾವ ಮಟ್ಟಕ್ಕೆ ಅಂದರೆ ಕೊಚ್ಚೋಗೋಗಿದೆ. ಪಿಕಪ್ ವಾಹನ ಇದು, ಪಿಕಪ್ ಚಲಾಯಿಸುವ ಹುಚ್ಚು ಸಾಹಸ ಮಾಡಿದ್ದಾರೆ. ಉಪ್ಪಿನಂಗಡಿ ಸಮೀಪದ ಕಾಂಚನ ಎಂಬಲ್ಲಿ ಈ ಘಟನೆ. ತುಂಬಿ ಹರಿತಿರುವಂಥ ಕಾಂಚನ ಹಳ್ಳ ಈ ಘಟನೆ ಸಂಭವಿಸಿದೆ, ಮುಳುಗೋಯ್ತು. ಮಕಡೆ ಮಲಗಿಬಿಟ್ಟಿದೆ ನೋಡಿ ಅದು. ದೃಶ್ಯ ನಂಬರ್ 19 ಇದು ಬಸವಸಾಗರ, ಯಾದಗಿರಿ ಕಡೆ ಹೋಗ್ತಾ ಇದ್ದೀವಿ.
ಬಸವಸಾಗರ ಡ್ಯಾಮ್ನಿಂದ ಭಾರೀ ಪ್ರಮಾಣದ ನೀರು ಹರಿಬಿಟ್ಟಿದ್ದಾರೆ. ಕೃಷ್ಣಾ ನದಿ ತೀರದಲ್ಲಿ ಪ್ರವಾಹದ ಭೀತಿ ಇದೆ. ಛಾಯಾ ಭಗವತಿ ದೇವಸ್ಥಾನ ಮುಳುಗಡೆ ಆಗುವಂಥ ಭೀತಿ. ದೇವಸ್ಥಾನ ನಮಸ್ಕಾರ ಮಾಡಿ ಇಲ್ಲಿಂದರೆ, ಬಟ್ ಈಗ ಅಲ್ಲಿ ಯಾರು ಹೋಗೋಕ್ಕಾಗಲ್ಲ, ಬಿಕಾಸ್ ಇನ್ನು ಸ್ವಲ್ಪ ಹೊತ್ತು ಮುಳುಗೋಗ್ಬಿಡುತ್ತದು. ದೇಗುಲದ ಮೆಟ್ಟಿಲುಗಳಿಗೆ ಕೃಷ್ಣಾ ನದಿ ನೀರು ಸ್ಪರ್ಶ. ಆ ಭಾಗಕ್ಕೆ ಹೋದವ್ರು ಗೊತ್ತಿರುತ್ತೆ, ಇಷ್ಟೆಲ್ಲ ಸೀನ್ ಸಿಗೋದೇ ಇಲ್ಲ ನಿಮಗೆ, ತುಂಬ ರೇರು. ಅಲ್ಲೆಲ್ಲ ಮಹಾರಾಷ್ಟ್ರದಲ್ಲಿ ನೀರು ಉಕ್ಕಿ ಬಂದಾಗ ಈಗಲೂ ಬರ್ತಾ ಇದೆಯಲ್ಲ, ಅಲ್ಲಿಂದ ಕೃಷ್ಣಾ ನದಿ ತುಂಬ ಹರಿತಾ ಇದೆ. ಯಾದಗಿರಿ ಬಂತು, ಛಾಯಾ ಭಗವತಿ ದೇವಸ್ಥಾನ ತುಂಬ ಮೆಟ್ಟಿಲುಗಳು ನೋಡ್ಬೋದು. ಈಗ ಬಂತು, ಮುಳುಗೋಗ್ಬಿಟ್ಟಿದೆಯಂತ ಈಗ ನಾವು ಈಗ ನೋಡ್ತಾ ಇದ್ದೀವಿ. ಓಹೋ ಅಂತ ನೀರು ಸ್ಪರ್ಶವಾಗುವಂಥ ಭೀತಿ, ಛಾಯಾ ಭಗವತಿ ದೇವಸ್ಥಾನ ಮುಳುಗೋಗುವಂಥ ಭೀತಿ. ದೃಶ್ಯ ನಂಬರ್ 20, ಚಿಕ್ಕೋಡಿ ಅಂದರೆ ಬೆಳಗಾವಿ ಕಡೆ ಹೋಗ್ತಿದ್ವಿ. ಮಹಾರಾಷ್ಟ್ರದ ಘಟ್ಟ ಪ್ರದೇಶದಲ್ಲಿ ಮಳೆ ಆಗ್ತಾ ಇದೆ, ನಾನು ಆಗಲೇ ಮೆನ್ಷನ್ ಮಾಡಿದ ಹಾಗೆ. ಸೊ ಹಾಗಾಗಿ ಕೃಷ್ಣಾ, ದೂದ್ಗಂಗಾ, ವೇದಗಂಗಾ ನೀರಿನ ಪ್ರಮಾಣ ಏರಿಕೆ ಆಗುತ್ತೆ. ಚಿಕ್ಕೋಡಿ ರಾಯಭಾಗದ ಸೇತುವೆಗಳು ಮುಳುಗಡೆ ಆಗ್ತಾ ಇದೆ. ಬಂಗಾಲಿ ಬಾಬಾ, ಶಂಕರಲಿಂಗ, ಲಕ್ಷ್ಮೀ ದೇವಸ್ಥಾನಗಳಿಗೆ ನುಗ್ಗಿದೆ ನೀರು. ಗ್ರಾಮಗಳ ಸ್ಥಳಾಂತರಕ್ಕೆ ಈಗ ತಯಾರಿ ಮಾಡ್ತಿದ್ದಾರೆ. ಓಹೋ, ಇಷ್ಟು ಕಡೆ ಹೋಗಿಲ್ಲ ನಾನು, ಆದರೆ ಒಂದೆರಡು ಕಡೆ ಹೋಗಿದ್ದೀನಿ. ನಾನು ನೆನಪಿಸ್ಕೊತೀನಿ, ಇಷ್ಟೆಲ್ಲ ನೀರು ಬಂದ್ಬಿಟ್ಟಿದೆಯಾ ಅಂತ ನೋಡ್ತಾ ಇದ್ದೀನಿ. ನಾನು ಕೂಡ ಕಳೆದ ಬಾರಿ ಓಡಾಡಿದ್ದೆ, ನಾನು ಕೂಡ ಆಗ ನೀರು ಬಂದಾಗ ಏನೆಲ್ಲ ಆಯಿತು ಅಂತ ಲೈವ್ ರಿಪೋರ್ಟಿಂಗ್ ಮಾಡಿದ್ವಿ. ಈ ಬಾರಿ ಕೊರೋನಾ ಇಲ್ಲದೆ ಗ್ಯಾರಂಟಿ ಹೋಗ್ತಿದ್ವಿ, ಬಟ್ ಸ್ಟಿಲ್ ಆ ಭಾಗ ಹೇಗಿದೆ ನೋಡಿ. ನಿಮ್ಮೂರ ಕಡೆ ಯಾರು ನೋಡಬೇಕು ಅಂತ ಬಯಸಿದ್ದೀರಿ, ಹಿಂಗಿದೆ ಪರಿಸ್ಥಿತಿ ಈಗ. ನಾನು ಯಾಕೆ ಅವಾಗವಾಗ ಮೈಸೂರು, ಕೊಡಗು, ಉತ್ತರ ಕನ್ನಡ, ಮಧ್ಯ ಕರ್ನಾಟಕ, ಕರಾವಳಿ ಅಂತೆಲ್ಲ ಮೆನ್ಷನ್ ಮಾಡಿದೆ ಅಂದರೆ, ಇಡೀ ಕರ್ನಾಟಕ ಒಂದು ರೀತಿ ಈ ಮಹಾಮಳೆಯಿಂದ ಒದ್ದಾಡ್ತಾ ಇದೆ, ಮಹಾಪ್ರವಾಹವೇ ಬರ್ತಿದೆ. ಇನ್ನೂ ಹಲವಾರು ದೃಶ್ಯ ತೋರಿಸ್ಬೇಕು ನಿಮಗೆ. ಒಂದು ಚಿಕ್ಕ ಬ್ರೇಕ್ ತೊಗೊಂಡ್ಬರ್ತೀನಿ, ಎಲ್ಲೂ ಹೋಗಬೇಕಾಯ್ತಾ ಹೇಳುವಂಥ ಪ್ರಯತ್ನ ಮಾಡ್ತೀವಿ. ಲೆಟ್ಸ್ ಮೂವ್ ಆನ್. ಮುಂದೆ ದೃಶ್ಯ ನೋಡೋಣ. ತುಂಬಿ ಹರಿತಿರುವಂತಹ ಕಾವೇರಿ ನದಿ ಕರ್ಕೊಂಡು ಹೋಗ್ತಿದ್ವಿ. 21ನೇ ದೃಶ್ಯ ಇದು. ಈಗ ನಡೆದಿದ್ದು ಕೆಲವೇ ಗಂಟೆಗಳ ಮುಂಚೆ ಶ್ರೀರಂಗಪಟ್ಟಣ, ಮಂಡ್ಯದಲ್ಲಿ ತಾಯಿ ಮಗು ಇಬ್ರು ಕೂಡ ಪ್ರವಾಹದಲ್ಲಿ ಕೊಚ್ಚಿ ಹೋಗ್ತಾ ಇದ್ರು. ಮಗು ಪ್ರವಾಹದಲ್ಲಿ ಕೊಚ್ಚಿ ಹೋಯ್ತು, ತಾಯಿಯನ್ನ ರಕ್ಷಣೆ ಮಾಡಿದ್ರು. ಕೊನೆಗೆ ಗಂಜಾಂ ಕರಿಘಟ್ಟ ಸೇತುವೆ ಹತ್ರ ಹಗ್ಗ ಹಾಕಿ ತಾಯಿಯನ್ನ ರಕ್ಷಣೆ ಮಾಡಿದ್ರು, ಮಹಿಳೆಯನ್ನ ರಕ್ಷಣೆ ಮಾಡಿದ್ರು. ಸ್ಥಳೀಯರೆಲ್ಲರೂ ಕೂಡ ಆ ದೃಶ್ಯ ನೋಡ್ತಿದ್ದೀವಿ. ದೃಶ್ಯ ನಂಬರ್ 22, ಕರ್ನಾಟಕ ಕೇರಳ ಗಡಿಯಲ್ಲಿ ವರುಣನ ಅಬ್ಬರ ಜೋರಾಗಿದೆ. ಕೇರಳದಲ್ಲೂ ಕೂಡ ಹೆವಿ ಮಳೆ ತುಂಬಾ ಬರ್ತಾ ಇದೆ. ಕೇರಳದ ಮಾತಂಗ ಚೆಕ್ ಪೋಸ್ಟ್ ದೃಶ್ಯ ಇದು. ಇದು ರಸ್ತೆ, ಇದು ಚೆಕ್ ಪೋಸ್ಟು. ನೋಡಿದ್ರೆ ಯಾವುದೋ ಒಂದು ಕೆರೆ, ನದಿ ತೋರಿಸ್ತಾ ಇದೀವಿ ಅಂತ ಅನಿಸ್ಬಿಡುತ್ತೆ ಯಾವಾಗಲೂ ಕೂಡ. ಆ ಮಟ್ಟಕ್ಕೆ ನೀರು ಹರಿತಾ ಇರೋದು. ಇದು ಹೈವೇ, ರಾಷ್ಟ್ರೀಯ ಹೆದ್ದಾರಿ ಅಂತ ನನ್ನ ಕೊಲೀಗ್ಸ್ ಕೂಡ ಅಪ್ಡೇಟ್ ಮಾಡ್ತಿದ್ದಾರೆ. ಊಟಿ ಕಡೆ ಹೋಗುವಂತ ರಾಷ್ಟ್ರೀಯ ಹೆದ್ದಾರಿ ಇದು. ಹೆದ್ದಾರಿ ಅಂತ ದೇವರಣೆಗಳು ಯಾವ ಆಂಗಲ್ ಇಂದನೂ ಅನ್ಸಲ್ಲ ನೋಡ್ತಿರೋರಿಗೆ. ಇದು ಯಾವುದೋ ಒಂದು ನದಿನೋ ಹೊಳ್ಳನೋ ಕೆರೆನೋ ಅನಿಸ್ತಾ ಇರುತ್ತೆ. ಇದು ರಾಷ್ಟ್ರೀಯ ಹೆದ್ದಾರಿ, ಊಟಿಗೆ ಹೋಗ್ಬೇಕಾದ್ರೆ ಸಿಗುತ್ತೆ. ಅಲ್ಲಿ ಇಷ್ಟು ಮಟ್ಟಿಗೆ ಉಕ್ಕಿ ಹರಿತಾ ಇದೆ. ಮೂಲೆ ಹೊಳೆ, ಬಂಡೀಪುರದ ಮೂಲೆ ಹೊಳೆ ಚೆಕ್ ಪೋಸ್ಟ್ ಕಂಪ್ಲೀಟ್ ಆಗಿ ನೀರುಮಯ. ದೃಶ್ಯ ನಂಬರ್ 23, ಇದು ಸ್ವಲ್ಪ ನಮ್ಮೆಲ್ಲರಿಗೂ ಕೂಡ ನಿರಾಸೆ, ಬೇಜಾರು ಎಲ್ಲ ಆಗೋಯ್ತು. ಸಚಿವ ಸಿಟಿ ರವಿಯವರು ಡೋಂಟ್ ಕೇರ್ ಬರ್ತಾನೆ. ಜಲಕ್ರೀಡೆಯಲ್ಲಿ ಸಚಿವರಿದ್ದಾರೆ. ಸಿಟಿ ರವಿಯವರು ಫುಲ್ ಬಿಸಿ. ಮಳೆ ಹಾನಿ ಬಗ್ಗೆ ಪರಿಶೀಲನೆ ಮಾಡ್ತಿಲ್ಲ, ಬೆಂಗಳೂರಲ್ಲಿದ್ರು. ಈಗ ನೋಡಿದ್ರೆ ಅಲ್ಲೆಲ್ಲೋ ಬೋಟಲ್ಲಿ ಓಡಾಡ್ತಾವ್ರೆ ಸಿಟಿ ರವಿಯವರು. ಜಲಕ್ರೀಡೆ ಕಾರ್ಯಕ್ರಮದ ಉದ್ಘಾಟನೆಯಲ್ಲಿ ಬ್ಯುಸಿ ಆಗಿದ್ರು. ಚಿಕ್ಕಮಗಳೂರಿನ ಇನ್ಚಾರ್ಜ್ ಮಿನಿಸ್ಟರು ಅಯ್ಯನಕೆರೆಯಲ್ಲಿ ಜಲಕ್ರೀಡೆ ಉದ್ಘಾಟನೆಗೆ ಹೋಗಿದ್ರು. ಚಿಕ್ಕಮಗಳೂರಿಗೆ ಹೋದ್ರು ಕೂಡ ಪರಿಶೀಲನೆ ಮಾಡಲಿಲ್ಲ, ಸಂತ್ರಸ್ತರ ಕಷ್ಟ ಕೇಳಿಲ್ಲ. ಕಾರ್ಯಕ್ರಮದಲ್ಲಿ ಬ್ಯುಸಿ ಆಗಿದ್ದಾರೆ. ಬೆಳೆ ಹಾನಿಯಾದ್ರೂ ಕೂಡ ಕಷ್ಟ ಆಲಿಸ್ತಾ ಇಲ್ಲ. ಮಿನಿಸ್ಟರ್ ಸಾಹೇಬರು ಕಣ್ಣು ಕಾಣಿಸ್ತಿದೆ, ಎಲ್ಲ ದೃಶ್ಯ ಎಲ್ಲರೂ ನೋಡ್ತಾ ಇದ್ದಾರೆ. ಯಾಕೆ ಈ ಜಾಣಕ್ಕೆ ಹುಡುತನ ಮಾತ್ರ ಗೊತ್ತಿಲ್ಲ. ಲೆಟ್ಸಿ ಮುಂದಕ್ಕಾದ್ರೂ ಮಾತಾಡ್ತಾರಾ ಅಂತ ನಾವು ಕಾದ್ ನೋಡೋಣ. ದೃಶ್ಯ ನಂಬರ್ 24, ಅದೇ ಚಿಕ್ಕಮಗಳೂರಿನ ಕಡೆ ಹೋಗೋಣ. ಸಂಸದೆ ಮತ್ತು ಶಾಸಕರಿಗೆ ತರಾಟೆ ತೆಗೆದುಕೊಂಡ್ರು. ಜನ ಬಿಡ್ತಾರಾ? ಬಂಕೇನಹಳ್ಳಿ ಗ್ರಾಮಸ್ಥರವರು ಸಂಸದೆ ಮತ್ತು ಶಾಸಕರಿಗೆ ತರಾಟೆಗೆ ತೆಗೆದುಕೊಂಡು, ಯಾಕೆಂದ್ರೆ ವರ್ಷ ಕಳೀತು, ಸೇತುವೆಯನ್ನು ಯಾಕಿನ್ನೂ ಮಾಡಿಲ್ಲ ಅಂತ ಹಿನ್ನೀರಿನಲ್ಲಿ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಸೇತುವೆ ನಿರ್ಮಿಸದ ಹಿನ್ನೆಲೆಯಲ್ಲಿ ವರ್ಷದ ಹಿಂದೆ ಕೊಚ್ಚಿ ಹೋಗಿತ್ತು ಸೇತುವೆ ಇಲ್ಲದೆ ಗ್ರಾಮಸ್ಥರು ಪರದಾಟ ಪಡ್ತಿದ್ದಾರೆ. ಸಂಸದೆ ಬಂದ್ರು, ಶೋಭಾ ಕರಂದ್ಲಾಜೆ ಅವರು, ಮೇಡಮ್ ನಿಂತ್ಕೊಳ್ಳಿ, ನಮ್ಮ ಕಷ್ಟ ಕೇಳಿ ಅಂತ ಅಲ್ಲೂ ಕೂಡ ಹೋದ್ರು. ಶಾಸಕರು ನಿಲ್ಲಿಸಿದ್ರು, ಕೇಳಿದ್ರು. ದೃಶ್ಯ ನಂಬರ್ 25, ಉಡುಪಿಯ ಹೆದ್ದಾರಿಯಲ್ಲಿ ನೀರು ನಿಲ್ತು, ಫುಲ್ ಟ್ರಾಫಿಕ್ ಜಾಮ್. ಅವೈಜ್ಞಾನಿಕ ಕಾಮಗಾರಿಗಳಿಂದ ಈಜುಕೊಳದಂತಾಯಿತು ಹೆದ್ದಾರಿ. ಸಚಿವ ಕೋಟಾ ಶ್ರೀನಿವಾಸ್ ಪೂಜಾರಿ ಅವರು ಹೋಗ್ತಾ ಇದ್ರು, ಅವ್ರ ಕಾಡು ತಡೆದ್ರು. ಬನ್ನಿ ಸಾಹೇಬ್ರೆ, ನೋಡಿ ನಮ್ಮ ಕಷ್ಟ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ರು. ಅವ್ಯವಸ್ಥೆ ವಿರುದ್ಧ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು ಅಲ್ಲಿನ ಸಾರ್ವಜನಿಕರು. ಕುಂದಾಪುರದ ಬಸ್ರೂರು 3 ಕೈ ಜಂಕ್ಷನ್ ಹತ್ರ ತಡೆದ್ರು. ಹೆದ್ದಾರಿ ಹೋರಾಟ ಸಮಿತಿಯವರು, ರಿಕ್ಷಾ ಚಾಲಕರು, ಸ್ಥಳೀಯರು ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು. ಇನ್ನು ದೃಶ್ಯಗಳನ್ನು ತೋರಿಸ್ಬೇಕು. ಮಗದೊಂದು ಚಿಕ್ಕ ಬ್ರೇಕ್ ತೊಗೊಂಡ್ಬರ್ತೀನಿ, ಎಲ್ಲೋ ಹೋಗ್ಬೇಕು.
ಇನ್ನೀಗ ಕಣ್ಣರಳಿಸಿ ನೋಡಿ ಖುಷಿ ಪಡಬೇಕಾದಂಥ ಒಂದು ದೃಶ್ಯ ತೋರಿಸ್ಲೇಬೇಕು. ದೃಶ್ಯ ನಂಬರ್ 26. ವಾವ್ ಅನ್ನಿಸ್ತಾ ಇದೆ ಅಲ್ಲ ನೋಡ್ತಾ ಇದ್ರೆ. ಕಾವೇರಿ ಮೈದುಂಬಿದ್ದಾಳೆ. ನೀವು ನೋಡ್ತಿರುವಂತಹ ದೃಶ್ಯ ಬೋರ್ಗರಿತಾ ಇದೆ. ಎಷ್ಟು ಚಂದವಾಗಿ ಗಗನಚುಕ್ಕಿ ಬರಚುಕ್ಕಿ ಆ ಜಲಪಾತದ ದೃಶ್ಯ ತೋರಿಸ್ತಾ ಇದ್ದೀವಿ. ಧುಮ್ಮಿಕ್ಕುವಂತಹ ಜಲವೈಭವ ಇದು. ಒಂದು ರೀತಿ ಡ್ರೋನ್ ಕ್ಯಾಮ್ರಾದಲ್ಲಿ ಹೇಗೆಲ್ಲ ಆ ಇಡೀ ಗಗನಚುಕ್ಕಿ ಬರಚುಕ್ಕಿ ಕಾಣಿಸ್ತಾ ಇದೆ ಅನ್ನೋದನ್ನ ದೃಶ್ಯ. ಶಿವನ ಸಮುದ್ರದಲ್ಲಿ ಧುಮ್ಮಿಕ್ಕಿ ಹರಿತಿರುವಂತಹ ಕಾವೇರಿಯ ಜಲವೈಭವ ನೀವು ಒಮ್ಮೆ ನೋಡಿ ಕಣ್ ತುಂಬ್ಕೊಂಬಿಡಿ. ಇಲ್ಲಿಗೆ ಸ್ಪೆಷಲ್ ನ್ಯೂಸ್ ಮುಗಿಸಿ ನಾನು ಹೋಗಿ ಬರ್ತೀನಿ. ಮತ್ತೆ ಸಿಗ್ತೀನಿ ಮುಂದಿನ ಸುದ್ದಿಗಳಲ್ಲಿ. ಆದರೆ ಪಕ್ಕಾ ನ್ಯೂಸ್ಗೆ ನೋಡ್ತಾ ಇರಿ News 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು. ಈ ವಾರ್ತೆ